ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರ್ಯಾಲಿ ನಡೆಸಲು ಅನುಮತಿ ನೀಡಬೇಡಿ. ನಗರದಲ್ಲಿ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯ. ಕೇಂದ್ರ ಸರ್ಕಾರದಿಂದ ಮಾಡಲಾಗಿರುವ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧಿಸಿ ಬೀದರ್ ನಗರದಲ್ಲಿ ಏಪ್ರಿಲ್ 24ರಂದು ನಡೆಯಲಿರುವ ಬೃಹತ್ ರ್ಯಾಲಿಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಬಿಜೆಪಿ ಪಕ್ಷದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಿಜೆಪಿ ಪಕ್ಷದ ಮುಖಂಡರೊಂದಿಗೆ ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಅವರು ಬೇಡಿಕೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸ್ಥಳದಲ್ಲಿದ್ದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಅವರಿಗೆ ಸಲ್ಲಿಸಿದರು. ವಕ್ಫ್ ಕಾಯ್ದೆ ವಿರೋಧಿಸಿ ನಗರದಲ್ಲಿ ಬೃಹತ್ ರ್ಯಾಲಿ ನಡೆಯುವ ಸಂದರ್ಭದಲ್ಲಿ ನಗರದಲ್ಲಿ ಶಾಂತಿ ಸೌಹಾರ್ದತೆಯ ವಾತಾವರಣಕ್ಕೆ ಧಕ್ಕೆಯಾಗುವ ಸಾಧ್ಯತೆಗಳು ಇವೆ. ಈ ಹಿಂದೆ 1968 ಹಾಗೂ 1992ರಲ್ಲಿ ರ್ಯಾಲಿ ನೆಪವೊಡ್ಡಿ ಕೋಮುಗಲಭೆ ಸೃಷ್ಟಿಸಲಾಗಿತ್ತು. ಕಳೆದ 2 ವರ್ಷಗಳ ಹಿಂದೆ ಬೀದರ್ ಕೋಟೆಯೊಳಗಿರುವ ಒಳಕೋಟೆಯ ಭವಾನಿ ಮಂದಿರದ ಪಲ್ಲಕ್ಕಿ ಮೆರವಣಿಗೆ ಸಂದರ್ಭದಲ್ಲಿ ಓಲ್ಡ್ ಸಿಟಿಯಲ್ಲಿರುವ ಹಿಂದೂಗಳ ಮನೆಗೆ ಹೊಕ್ಕು ದಾಂಧಲೆ ಮಾಡುವುದಾಗಿ ಗುಲ್ಲೆಬ್ಬಿಸಿದಾಗ ನಾವು ಪ್ರತ್ಯುತ್ತರ ನೀಡಲು ಮುಂದೆ ಬಂದ ಬಳಿಕ ಅವರು ಹಿಂಜರಿದಿದ್ದರು. ಈಗಲೂ ಸಹ ಪ್ರತಿಭಟನೆ ನೆಪದಲ್ಲಿ ಕೋಮುಗಲಭೆ ಸೃಷ್ಟಿಸಬಹುದು. ಆದ ಕಾರಣ ಅವರಿಗೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಹಾಗೂ ರ್ಯಾಲಿಗೆ ಅವಕಾಶ ನೀಡಬಾರದು ಎಂದು ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯಿಸಿದರು. ಪಶ್ಚಿಮ ಬಂಗಾಳ ಸೇರಿದಂತೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ವಕ್ಫ್ ಕಾಯ್ದೆಗೆ ವಿರೋಧಿಸಿ ಹೋರಾಟದ ನೆಪದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುವ ಮೂಲಕ ಬಾಂಗ್ಲಾದೇಶ ಸೃಷ್ಟಿ ಮಾಡಲು ಹೊರಟಿದ್ದಾರೆ. ಜಗತ್ತಿನ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡುವ ಕಿಡಿಗೇಡಿಗಳನ್ನು ಸರ್ಕಾರ ಕ್ಷಮಿಸಬಾರದು ಎಂದು ಠಾಕೂರ್ ಒತ್ತಾಯಿಸಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಮನವಿ ಕೊಡಲಿಕ್ಕೆ ದೇಶದ ಸದ್ಯದ ಪರಿಸ್ಥಿತಿ ಒಳಗೆ ಸಂಖ್ಯೆ ಸೇರಿದಾಗ ಸಾಕಷ್ಟು ಗಲಾಟೆಗಳು ಆಗಲಿರುತ್ತವೆ. ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಆಗ್ತವೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆ ಜೀವಂತವಾದಂಥ ಉದಾಹರಣೆ. ಅಲ್ಲಿಂದ ಸಾಕಷ್ಟು ಹಿಂದೂಗಳು ಪಲಾಯನ ಮಾಡಿದ್ದಾರೆ. ದೇಶದ ಮೂಲೆಗಳಲ್ಲಿ ಎಲ್ಲಿನೂ ಮಾಬ್ ಸೇರಿ ಹೋರಾಟವನ್ನು ಮಾಡಿದ್ದಾರೆ. ಆ ಮಾಬ್ ಸೇರಿದಾಗ ಗಲಾಟೆಗಳು ಆಗಿದೆ. ಬೀದರ್ ತುಂಬ ಧಾರ್ಮಿಕ ಸೆನ್ಸಿಟಿವ್ ಇರೋದ್ರಿಂದ 78ರಲ್ಲಿಯೂ ಗಲಾಟೆ ಆಗಿತ್ತು, 92ರಲ್ಲಿಯೂ ಗಲಾಟೆ ಆಗಿತ್ತು, ಜನ ಪ್ರಾಣ ಕಳ್ಕೊಂಡಿದ್ರು. ಅದಕ್ಕೆ ಈ ಸದ್ಯದ ದೇಶದ ಪರಿಸ್ಥಿತಿಯನ್ನು ಗಮನಿಸಿ ಆಗುವಂಥ ಈ ಹೋರಾಟದ ಹೆಸರಿನ ಮೇಲೆ ಆಗುವಂಥ ಗಲಾಟೆಗಳನ್ನು ನೋಡಿ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಪರವಾನಗಿಯನ್ನು ಕೊಡಬಾರದು ಅಂತೇಳಿ ನಮ್ಮದು ಮನವಿ.